ಊಟ ಎಳ್ನೀರು ಕೊಟ್ರೆ ಗಾಡಿ ಹೊಡೆದತ್ತವ, ಬ್ಲಾಸ್ಟ್ ಆಯ್ತವ. ಬಂಪರ್ ಉಜ್ಜಿರೋದು ನೋಡ್ರಿ. ಹಾ ನೋಡ್ರಿ ಬಂಪರು. ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ. ಇವತ್ತು ಈರುಳ್ಳಿ ಖಾಲಿ ಮಾಡ್ಕೊಂಡು ಆಮೇಲೆ ಲೋಡಿಗೆ ಫೋನ್ ಮಾಡಿದೆ. ಆ ಲೋಡು ಕನ್ಫರ್ಮ್ ಮಾಡಿದ್ದು ನಮ್ಮ ಪೌದವನಣ್ಣ ಶ್ರೀಧರಣ್ಣನ ಹತ್ರ. ಯಲಗಪ್ಪ ಲೋಡು ಅಂತ ಬೆಳಗಾಂ ಬಿಟ್ಟು ಒಂದು 20 ಕಿಲೋಮೀಟ್ರ್ ಮುಂದೆ ಹೋಗಬೇಕು. ಈಗ ನಮ್ಮ ಸೈಫು ಬಂದವನೇ. ಸೈಫಿಗೆ ಗಾಡಿ ಕೊಟ್ಟು ನಾನು ಮನೆಗೆ ಹೋಗ್ಬೇಕು. ಯಾಕಂದರೆ ನಾನು ಮನೆಗೆ ಹೋಗಿ ಅಲ್ಲಿ 15 ದಿವಸ ಆಯಿತು ನೋಡಿ. ಅಲ್ಲಿ ಸೈಫ್ ಬಂದವನೇ. ಇವಾಗ ನಮ್ಮ ಪೌದವಣ್ಣ ಬಂತು. ಯಾಕಂದರೆ ಇವ್ರದ್ದು ಇವತ್ತು ಖಾಲಿ ಆಗೋಲ್ಲ ಅಂತಂದರು. ನಾಡ್ದು ಖಾಲಿ ಆಗುತ್ತಂತೆ. ಅದಕ್ಕೆ ಈಗ ನಮ್ಮ ಸೈಫು ಬರ್ತಾವನೆ. ಅವನ್ನ ಕಳಿಸ್ತೀನಿ. ಈಗ ನಾನು ನಮ್ಮ ಪೌದವಣ್ಣ ಜೊತೆ ಮನೆಗೆ ಹೋಗ್ತೀನಿ. ಅವ್ರ ಡ್ರೈವರ್ ಇನ್ನೊಬ್ರು ಬರ್ತಾಯಿದ್ದಾರೆ, ಪ್ರತಾಪಣ್ಣ ಅಂತೇಳಿ. ಇವರು ಉಲ್ಕಾಲವರು. ಇವ್ರದ್ದು ನಾಡ್ದು ಖಾಲಿ ಆಗೋ ಕಾರಣ ಮನೆಗೆ ಹೋಗ್ತೀನಿ ಅಂತಂದರು. ಇವಾಗ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ಯಾಕಂದರೆ ಈರುಳ್ಳಿಗೆ ಇಲ್ಲೆಲ್ಲ ಸುತ್ತಾಡಿಸ್ತಾರೆ. ಅದಕ್ಕೋಸ್ಕರ ಮಾತ್ರ ಈ ಥರ ಒಂದು ಗಾಡಿ ಮಾಡಬೇಕು. ಹಾಗೇನೆ ಕುದುರು ಬತ್ತಿದಂಗೆ ನಮ್ಮ ಹೊರಗೆ ಫೋನ್ ಮಾಡಿದೆ, ಬೈಕಿಲ್ಲ ಮನೆ ತೆಗ್ಬಿಡ್ಬಾ ಅಂತೇಳಿ. ಅವನು ಮತ್ತು ಅನಿಲಣ್ಣವ್ರು ಬಂದರು ನಾನು ಬಿಡೋಕ್ಕೆ ಅಂತೇಳಿ. ನೋಡಿ ಹೋಗ್ತಾಯಿದ್ವಿ ಕುದುರು ಬಸ್ ಸ್ಟ್ಯಾಂಡಲ್ಲಿ. ಫುಲ್ಲು ಇವ್ರದ್ದೇ ಹವ ಇಲ್ಲಿ. ದಿ ನೆಕ್ಸ್ಟ್ ಡೇ ನೆನ್ನೆ ಮನೆ ತಗ ಬಂದರೂ ರೆಸ್ಟ್ ಇಲ್ಲ. ಯಾಕಂದರೆ ಬೆಳಗಾಮಿಂದ ಫೋನ್ ಬಂತು, ಚೂರು ನಿನ್ನ ಗಾಡಿ ಪ್ರಾಬ್ಲಮ್ ಆಗಿದೆ ಬಾಗುರು ಅಂತೇಳಿ. ನಮ್ಮ ಸಬ್ಸ್ಕ್ರೈಬರ್ ಮನೆ ಹತ್ರ ಗಾಡಿ ಹಾಕ್ಸಿದ್ದೀನಿ. ಏನು ಎತ್ತಂತೇಳಿ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಈಗ ಬೈಕಲ್ಲಿ ಹೋಗ್ತಾಯಿದ್ದೀನಿ ಅಂತಂದರೆ ನಮ್ಮ ಪೌದಣ್ಣವ್ರು ಇವತ್ತು ಹೊರಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅವ್ರ ಮನೆ ತಗ ಹೋಗ್ತೀನಿ. ಅವ್ರ ಜೊತೆನೇ ಹೊರಡ್ತೀನಿ ಬೆಳಗಾಮಿಗೆ. ಏನಾಗಿದೆ ಗಾಡಿ ಏನು ಎತ್ತ ಅಂತೇಳಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಮುಂದೆ ಹೇಳ್ತೀನಿ. ಈಗ ನಮ್ಮ ಶಶಾಂಕ್ ಅವ್ರು ನನ್ನ ಬಿಡೋಕ್ಕೆ ಬಂದಿದ್ದಾರೆ. ಇಲ್ಲಿ ನಮ್ಮ ಪ್ರತಾಪಣ್ಣವ್ರ ಮನೆ ತಗ ಬಂದು ಬಿಸಿ ಬಿಸಿ ಬಜ್ಜಿ ಹಾಕ್ತಾಯಿದ್ರು. ನಮ್ಮ ಶಶಾಂಕ್ ಅವ್ರು ಬಜ್ಜಿ ತಗೊಂಬಂದಿದ್ದಾರೆ. ಇನ್ನೊಂದು ವಿಷಯ, ಹೋದ ವೀಡಿಯೋದಲ್ಲಿ ಯಾರೋ ಒಬ್ರಿಗೆ ಊಟ ತಂದು ಕೊಟ್ಟಿದ್ದೆ. ಆ ಊಟ ತಂದು ಕೊಟ್ಟಿದ್ದ ಕಾರಣ ಅವ್ರು ಟೈರ್ ಹೊಡೆದೋದ್ವಂತೆ, ಏನೇನೋ ಆದ್ವಂತೆ. ಅದಕ್ಕೋಸ್ಕರ ಒಂದು ಫೋನ್ ಮಾಡಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಏನು ಅಂತೇಳಿ ವೀಡಿಯೋದಲ್ಲಿ ನೋಡಿ ಹಾಕಿದ್ದೀನಿ. ದಯವಿಟ್ಟು ಯಾರು ಅಷ್ಟೇ ಯಾರಿಗೇನಾದ್ರು ಊಟ ತಂದು ಕೊಡೋಕ್ಕೆ ಮುಂಚೆ ಯೋಚನೆ ಮಾಡಿ. ಅರ್ಥ ಆಯಿತಾ? ಇವಾಗ ನಮ್ಮ ಪೌದಿ ಅಣ್ಣ ಮತ್ತು ನಮ್ಮ ಪ್ರತಾಪಣ್ಣವ್ರು ಬಂದರು. ಎಲ್ಲ ಗಾಡಿಯೆಲ್ಲ ವಾಶ್ ಮಾಡ್ತವ್ರೆ. ವಾಶ್ ಮಾಡ್ಕೊಂಡು ಹೊರಡಬೇಕು. ನಮ್ಮ ಇನ್ನೊಬ್ಬರು ಜಾಕಿ ಬಂದವ್ರೆ, ಅವನ ಹೆಸರು ಗಿರಿ ಅಂತೇಳಿ. ನೋಡಿ ಒಳಗಡೆ ಕೂತವನೆ. ಈಗೆಲ್ಲ ಗಾಡಿ ತೊಳ್ಕೊಂಡು ಇಲ್ಲಸಿಂದ ಸುಗ್ನಳ್ಳಿಗೆ ಹೋಗುತ್ತಂತೆ ರೋಡು. ಹೋಗಿ ಫಸ್ಟ್ ಊಟ ಮಾಡಬೇಕು ಎಲ್ಲನ. ಗುರು ಇವಾಗ ನಾವು ಮಾಯಸಂದ್ರ ಬಿಟ್ಟು ಮುಂದೆ ಹೋಗ್ತೈತೆ. ಮಾಯಸಂದ್ರ ಅಂದರೆ ಕುದೂರಿಂದ ಬೀಚ್ನಳ್ಳಿ ಆದಮೇಲೆ ಮಾಯಸಂದ್ರ ಅಣ್ಣ ಇದು ಯಾವ ಊರು ಹೋದೈತೆ? ಸುಗ್ನಳ್ಳಿ ಡೈರೆಕ್ಟು ಸುಗ್ನಳ್ಳಿನ ಇದು? ಹಾಂ. ಪಾಪ ನಮ್ಮ ಅಲ್ಟ್ರಾ ಗಾಡಿ ಓಡ್ಸಕ್ಕೆ ಪರದಾಡ್ತಾವ್ರಿ ಇವರು ಇಬ್ಬರು. ಏನು ಮಾಡ್ತೀರಾ ಗುರು, ಅಲ್ಟ್ರಾ ಗಾಡಿ ಇದೆ ಅಷ್ಟು ಗೇರ್ಗಳ್ದು. ಅದು ಏನಾದರೆ ಇದು ಕೇಬಲ್ ವೈರ್ ಆಗಿರೋದ್ರಿಂದ ಕೇಬಲ್ ಗೇರ್ ಇದು BS4 ಕೇಬಲ್ ಗೇರು ಸ್ವಲ್ಪ ಹೆವಿ ಪ್ರಾಬ್ಲಮ್ಮು. ನಂದು BS3 ಇತ್ತು ಕೇಬಲ್ ಗೇರೆ. ನೋಡಿ ಒಟ್ಟಲ್ಲ ಗಾಡಿ ಟನ್ನೇಜ್ ಹೊಡೆಯೋಕ್ಕೆ ಪಿಕಪ್ಪಲ್ಲಿ ಮಸ್ತ್ ಐತೆ. ಏನಂದರೆ ಗೇರ್ಗಳ್ದು ಸ್ವಲ್ಪ ಹೆವಿ ರೋದನೆ. ಏನು ಮಾಡೋಕ್ಕಾಗಲ್ಲ. ನಾವು 4 ಜನ ಡ್ರೈವರ್ ಇದ್ದೀವಿ, ಎಲ್ಲ ಹೋಯ್ತಾ ಇದ್ದೀವಿ. ಜಾಲಿ ಬೆಳಗಾಂ ಹೋಯ್ತಾ ಇದ್ದೀವಿ. ನಮ್ಗೇನೋ ಪ್ರಾಬ್ಲಮ್ ಆಗೈತಿ, ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನಮ್ಮ ಪ್ರೋ ಡ್ರೈವರು ಬಂದಿದ್ದಾರೆ ಈ ಟ್ರಿಪ್ಪು. ಗಿರಿ ಬ್ರೋ, ಲವ್ ಯು. ಏನು ಬ್ರೋ ಸಮಾಚಾರ? ಆರಾಮ ಬ್ರೋ? ಸುಗ್ನಳ್ಳಿಲಿ ಯಾರ್ಯಾರು ವೀಡಿಯೋಸ್ ನೋಡ್ತೀರಾ ದಯವಿಟ್ಟು ಕಮೆಂಟ್ ಹಾಕಿ. ನಾವು ಸುಗ್ನಳ್ಳಿ ಎಂಟ್ರಿ ಆಗಿದ್ದೀವಿ. ನೋಡ್ರಿ ಸೌಂಡ್ ಕೇಳಕ್ಕೆ ಆಯ್ತಲ್ಲ ಕಣ್ರಿ ಗೇರ್ದು. ಹಾಂ ಇದು ಬೇರೆ, ಇದು ನೋಡ್ರಿ ಅಲ್ಲಾಡ್ತಿರೋದು ನೋಡ್ರಿ ಇದು. ಆಮೇಲೆ ಚಾರ್ಜರು ಅಷ್ಟೇ ಬಿಟ್ಟಿ ಆಯ್ತೈತೆ. ಈಗ ಲೆಫ್ಟ್ ಟರ್ನ್ ಹೋದರೆ ಸೀದಾ ನಾವು ತುಮಕೂರಿಂದ ಆಮೇಲೆ ಒಂದು ವೀಡಿಯೋದಲ್ಲಿ ಏನೋ ಕಮೆಂಟ್ ಬೇರೆ ಹಾಕೋರೆ. ಒಂದು ವೀಡಿಯೋದಲ್ಲಿ ಕುದೂರು ಅಂತ ಬಂದೈತೆ. ನಮ್ಮ ಕುದೂರು ಹುಡುಗರು ಪ್ರಾಣ ಕೊಡ್ತಾರೆ. ಏನ್ ಬ್ರೋ ಹೆಂಗಿರಿ? ನಮ್ಮ ಕುದೂರು ಹುಡುಗರು ನಿಯತ್ ಜಾಸ್ತಿ, ನಂಬಿಕೆ ಜಾಸ್ತಿ, ಯಾರನ್ನೂ ನಂಬಿಸಿ ಮೋಸ ಮಾಡಲ್ಲ. ಆಮೇಲೆ ಯಾರ ಪ್ರಾಣ ಎಷ್ಟೊತ್ತಿನಲ್ಲಿ ಯಾವುದೇ ಗಾಡಿ ಆಗಿರಲಿ ನಿಮ್ಮದೇ ಅಂತಲ್ಲ ಹೆಲ್ಪ್ ಮಾಡ್ತಾರೆ. ನಮ್ಮ ಕುದೂರು ಜನನೇ ಹೆಂಗೆ ಅಲ್ವಾ ಬ್ರೋ? ನಿಮ್ಮದು ಉಲ್ಕಲ್ಲು, ಮಾಯಸಂದ್ರ, ಇವ್ರದ್ದು ಉಲ್ಕಲ್ಲು. ನಮ್ಮ ಕುದೂರು ದೊಡ್ಡ ಉದ್ದಕ್ಕವ್ರಂತ ದೊಡ್ಡವ್ರ. ಮತ್ತೆ ಇವರು ತಮ್ಮ ಇವರು ನನ್ನ ಗಾಡಿಗೆ ಗೊತ್ತಿದ್ರು. ಯಾಕೆ ನನ್ನ ಗಾಡಿಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ.
ಅಂತಂದಿರೋ ಒಂದೇ ಕಡೆ ಇದ್ರೆ ಸೊರೋಗಲ್ಲ ಅಂತೇಳಿ ಕರೆಕ್ಟ್ ಅಲ್ಲ ಅಣ್ಣ. ಕಿತ್ತಾಡ ಜಾಸ್ತಿ ಅವಾಗ. ನಮ್ಮ ಪ್ರತಾಪಣ್ಣ ಮತ್ತೆ ಇವರು ಅಂತಂದಿರು, ಇವ್ರು ದೊಡ್ಡವರು ಅವ್ರು ಚಿಕ್ಕವರು. ನೋಡ್ರಿ ರೈಸ್ ಮಾಡೋದು ನೋಡ್ರಿ ಬ್ರೋ. ಪ್ರದೀಪ್ ಬ್ರೋ ಏನ್ ಸಮಾಚಾರ? ಪ್ರಮೋದ್ ಹಾ ಅಂತಂದಿರ ನೀವಿಬ್ರು? ಪ್ರಮೋದ ಪ್ರದೀಪ ಅಂದ್ರೆ ಗೊತ್ತಾಗಲ್ಲ. ಹಂಗೆ ಅವನ ಹೆಸರು ಪ್ರಮೋದ. ಓಕೆ ಓಕೆ. ಒಟ್ಟಲ್ಲಿ ಎಲ್ಲ ಹಿಂಗ್ ಸೇರಿ ಎಲ್ಲ ಹಿಂಗ್ ಹೋಗಕ್ ಒಂಥರ ಫುಲ್ ಖುಷಿ ಅಲ್ವಾ ಗುರು? ಗುರು ಈಗ ಊಟ ಮಾಡೋಣ ಅಂತೇಳಿ ನಮ್ಮ ಪೋಂದ್ರಣ್ಣ ಎಲ್ಲೋ ಕರ್ಕಡೆ ಊಟ ಮಾಡೋಣ ಅಂತೇಳಿ ಅಲ್ಲಿ ಹೋಟ್ಲು ಕ್ಲೋಸ್ ಆಗಿತ್ತು. ಅದಕ್ಕೆ ನಾವು ಇಲ್ಲಿ ಮುಂದೆ MTR ಹೋಟ್ಲ್ ಐತೆ, ಅಲ್ಲಿ ಎಲ್ಗೋ ಅಂತೇಳಿ ಬಂದಿದ್ದೀವಿ. ಅಲ್ಲಿ ಊಟ ಮಾಡ್ಕೊಂಡು ಹೊರಡಬೇಕು. ಹೆಂಗಿರಿ ಸಮಾಚಾರ? ಫುಲ್ ಮಿಂಚಾ ಇದೆಯಲ್ಲೋ. ಹಾಂ ಇವಾಗ ಹೋಟ್ಲ್ ಹತ್ರ ಬಂದು, ಈ ಹೋಟ್ಲ್ ಎಲ್ಲಿರೋದು ಅಂತಂದರೆ ಡಿಮಾರ್ಟ್ ಆಪೋಸಿಟ್ ರೋಡು ನೋಡಿ ಬಂದಿದ್ದೀವಿ. ಯಾವಾಗ ನಾನು ಬಂದಾಗ ವೀಡಿಯೋ ಮಾಡ್ತಾ ಇರಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ ಅಣ್ಣ. ನೋಡೋಣ ಇಲ್ಲಿ ಬಂದಾಗೆಲ್ಲ ಯಾವತ್ತೂ ಮಾಡಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ನೋಡ್ರಿ ನಾವು ತೊಗೊಂಡಿದ್ದು ಮುಂದೆ ಮಸಾಲ ಗಿರೋಷ್ಟು 4 ದಿನಕ್ಕೂ ಅದೇ ತೊಗೊಂಡು. ಊಟ ಮಾತ್ರ ಸೂಪರ್ ಆಗಿರುತ್ತೆ. ಇಲ್ಲಿ ಮಾತ್ರ ಏನಾದ್ರು ಬಂದರೆ ವಿಸಿಟ್ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಘಮ ಅಂತ ಇದೆ, ವಾಸನೆ ಮಾತ್ರ ಘಮ ಅಂತ ಇದೆ. ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಹಾಕೊಂಡು ಹಾಕಿಕೊಂತ ಇದ್ರೆ ಒಳ್ಳೆ ರುಚಿ ಗುರು. ಆಮೇಲೆ ನಾವು ತೊಗೊಂಡಿದ್ದು ಮಂದಿ ನುಗ್ಗೆಕಾಯಿ ಪಲಾವು. ಇದನ್ನು ನಾವು ಒಂದು ಸತಿ ಮುಂಬೈಲಿ ಮಾಡಿದ್ದು. ಅವರು ಕಳ್ಳಮೇಲೆ ಟೋಲ ಟೀ ಕುಡಿ ಅಂತ ನಿಲ್ಸಿದ್ದೀವಿ, ಟೀ ಕುಡಿತಾ ಇದ್ದೀವಿ. ನಮ್ಮ ಪೌದಿ ಬ್ರೋ ಮನಿಕಣವ್ರೆ ಫ್ರೆಂಡ್ಸ್. 30,935 ಜನ ಅವರೇ. ಇನ್ನೊಂದು 65 ಜನನ ನೀವೇ ಮಾಡಿಬಿಡಿ ಫ್ರೆಂಡ್ಸ್, ನಮ್ಮನ್ನು ಸ್ವಲ್ಪ ಬೆಳೆಸಿ. ಹುಬ್ಳಿ ಸಿಂಗಲ್ ರೋಡ್ ಎಂಟ್ರಿ ಆಗ್ತಿದ್ದಂಗೆ ಡೀಸೆಲ್ ಖಾಲಿ ಆಯಿತು ಅಂತ ಅಲ್ಲೇ ಮಲಿಕೊಂಡಿದ್ದು. ಮತ್ತು ಬೆಳಿಗ್ಗೆ ಎದ್ದು ಎಲ್ಲ ಗಾಡಿ ಇದ್ದು, ನನ್ನ ಗಾಡಿದೆಲ್ಲ ಕ್ಲಿಯರ್ ಆಯಿತು. ಆಮೇಲೆ ನಮ್ಮ ಅಜಯ್ ಬ್ರೋ ಅವ್ರದ್ದು ಗಾಡಿ ಬಂತು, ಅಲ್ಟ್ರಾ ಗಾಡಿ. ಅವ್ರ ಜೊತೆ ನಾನು ಮನೆಗೆ ಹೋದೆ. ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಬರೋ ಹೆಂಗೆ ಅಂತೇಳಿ. ದಿ ನೆಕ್ಸ್ಟ್ ಡೇ ಮತ್ತು ಊರಿಗೆ ಬರ್ತಿದ್ದಂಗೆ ನಮ್ಮದು ಐಫೋನ್ ಒಂದು ಪೋಸ್ಟ್ ಬಂದಿತ್ತು, ಪೋಸ್ಟ್ ತೊಗೊಳೋದು ಬಂದೆ. ನಮ್ಮ ಕಾರ್ತಿ ಬರೋದು ನಮ್ಮದು ವೀಡಿಯೋ ನೋಡ್ತಾಯಿದ್ರು, ಯಾಕಂದರೆ ಹೊಸ್ದಾಗಿ TV ಬೇರೆ ಹಾಕ್ಸೋರೆ, ಅದಕ್ಕೋಸ್ಕರ. ನಮ್ಮ ಸಿಂಬಾ ಬೇರೆ ಅದನ್ನು ತೋರಿಸ್ತಾಯಿದ್ರು, ಮಲಿಕೊಂಬಿಟ್ಟು ನಾವು ವೀಡಿಯೋ ನೋಡ್ತಾ. ಹಾಗೆಯೇ ನಮ್ಮ ಚಿಕ್ಕಪ್ಪ ಅವರು ಒಂದು ಹೊಸ ಮನೆ ಕಟ್ಸಿದ್ರು. ಅದು ಗ್ರೂಪ್ ಯಶೋಕ್ಕೆ ನಾನು ರಜೆ ಹಾಕಿದ್ದು. ಆ ಕಾರಣ ನಮ್ಮ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಏನೇನೋ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಅದೇನೋ ಇತ್ತು ಅಂತ ಹೇಳೋಕ್ಕೆ ಹೋಗಲ್ಲ ವೀಡಿಯೋಗೋಸ್ಕರ. ಅಂದರೆ ಅವರು ಡ್ರೈವರು, ಯಾರು ಗೊತ್ತಿಲ್ಲದೆ ಏನು ಮಾಡೋಕ್ಕೆ ಹೋಗಲ್ಲ ನೋಡಿ. ದಿ ನೆಕ್ಸ್ಟ್ ಡೇ ನೋಡಿ ಟ್ರಿಪ್ಪಲ್ಲಿ ಪೈಂಟ್ ಡಬ್ಬ ಎಲ್ಲ ಹೊಡೆದೋಗಿ ಚೆಲ್ಲಾಕೊಂಡು, ಬಂಪರೆಲ್ಲ ಬೆಂಡ್ ಮಾಡ್ಕೊಂಡು, ಮತ್ತು ನೋಡಿ ಟೈರ್ ನೋಡಿ ಇಷ್ಟು ಹಪ್ಪದು ಕಾಣಿಸಿಲ್ಲ, ಅದೋಗಲಿ. ಮತ್ತು ಸ್ಟೆಪ್ನಿ ಇಳ್ಸೋಕೆ ಹೋಗಿ ಅದನ್ನು ರಾಡ್ ಸಮೇತ ಎಲ್ಲ ಬೆಂಡ್ ಮಾಡಿ ಕಿತ್ತಾಕಿ, ಅದು ನೆನ್ನೆ ನಮ್ಮ ಪಂಚರ್ ಅಂಗಡಿಯವ್ರು ಹೋಗಿ ವೆಲ್ಡಿಂಗ್ ಬಂದಿದ್ರು. ಈಗ ಬಿಸ್ತಾಯಿದ್ದೀವಿ. ಅಣ್ಣ ಏನಾಗಿತ್ತು ಅಂತ ಇದು ಬ್ರೋ? ಇದೆಲ್ಲ ಆಚೆ ಬಂದ್ಬಿಟ್ಟಿದ್ದು. ಇದು ಅಲ್ಲ, ಇದು ಹೆಂಗ್ ಆಚೆ ಬರುತ್ತಣ್ಣ? ಇಲ್ಲಿ ಸರಿಯಾಗಿ ಆಗ್ಬೇಕಾಯ್ತು ಇದು. ಅಂದ್ರೆ ತಿರುಗಿಸ್ಬೇಕಾದ್ರೆ ಅಲ್ಲ 5 ಸಾವಿರ ಓಡಿಸಿದೀನಿ ಅಂತ 5 ವರ್ಷದಿಂದ ಸ್ಟೆಪ್ನಿ ಬಿಚ್ಚಿ ಸ್ಟೆಪ್ನಿ ಹಾಕಕ್ ಬರೋಣ. ಇದೇನಿದು ಅಲ್ವಾ? ಎಷ್ಟಾಯ್ತು ಇದಕ್ಕೆಲ್ಲ ರೆಡಿ ಮಾಡ್ಸಕ್ಕೆ? ನಮ್ಮ ಹುಡುಗ ಅಂತ 100 ರೂಪಾಯಿ. ನಿಮ್ಮ ಹುಡುಗ ಅಂತ ಬೇರೆ ಆಗಿದ್ರೆ ಒಂದು 5 ಸಾವಿರ ತಗೊಂಡಿರೋಲ್ಲ. ಬೇರೆ ಕಡೆ ಕೇಳಿದ್ರು, 600 ರೂಪಾಯಿ ಕೇಳ್ದ. ಅದೇ ನೋಡಿಲ್ಲಿ 2 ಟ್ರಿಪ್ ಬಂದಿರೋ ಡ್ರೈವರ್ಗಳನ್ನ ಕಳ್ಸಕ್ಕೆ ಇದೇ ರೋದ್ನೆ ಏನಣ್ಣ. ನಾನು ನಮ್ಮ ಪ್ರತಾಪಣ್ಣ ನೀವು ನಂಬ್ಚ ಬಿಡ್ಸೋಣ ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಐತಿ, ಇಲ್ಲ ಅಂತಲ್ಲ. ಅವರು ಒಂದು ಸ್ವಂತ ಗಾಡಿ ಮಾಡಿ ಕಳ್ದು ಮಾಡೋರೆ, ಏನು ಮಾಡೋಕ್ಕಲ್ಲ. ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೇ. ಇದೊಂದು ಆಗೈತಾ? ತಡೀರಿ ಫ್ರೆಂಡ್ಸ್, ಇನ್ನೊಂದು ತೋರಿಸ್ತೀನಿ.
ಬಂಪರ್ ಬೇ ನೋಡಿ ನೋಡ್ರಿ, ಬಂಪರ್ ಉಜ್ಜಿರೋದು ನೋಡ್ರಿ. ಹಾಂ ನೋಡ್ರಿ ಬಂಪರು. ಅಷ್ಟು ಮಿರರ್ಗಳು ಕಾಣಿಸಲ್ಲ ಅಂದ್ರೆ ನೀನು ಏನು ಹೇಳೋಣ ಗುರು ಅವ್ರಿಗೆ. ಹಾಂ ದೇವ್ರನೇ ಡ್ರೈವರ್ ಯಾರು ಅಂತ ಹೇಳಕ್ಕೆ ಹೋಗಲ್ಲ ನೋಡಿ. ಅದು ಆಗಲಿ, ನಾನು ಇದೊಂದು ಸತಿ ಇದನ್ನು ಎಕ್ಸಸೈಸ್ ಕೊಟ್ಟಿದ್ದೀನಿ. ಇದಲ್ಲ ಫಸ್ಟ್ ಟ್ರಿಪ್ಪೇ ಇದನ್ನು ಟಚ್ ಮಾಡಿದ್ರು ಯಶವಂತಪುರ ಮಾರ್ಕೆಟಲ್ಲಿ. ಅದಕ್ಕೂ ನಾನು ಏನೂ ಮಾತಾಡಲಿಲ್ಲ, ಹೋಲಿ ಬಿಡು ಅಂತಂದೆ. ಆಮೇಲೆ ನೆಕ್ಸ್ಟು ಇದು ಬೆಂಡಾಯಿತು, ಅವತ್ತು ಬಿಡಿ ಅದನ್ನು ಬಿಟ್ಟಿದ್ದೀನಿ. ಇಲ್ಲೆಲ್ಲ ಸ್ಕ್ರಾಚ್ ಆಗಿ ಅದನ್ನು ಮಾತಾಡಲಿಲ್ಲ. ಅಯ್ಯೋ ಏನು ಮಾಡೋಣ ಗುರು, ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೇ. ಆಮೇಲೆ ಇನ್ನೊಂದು ಇದೊಂದು 4 ಇದೊಂದು ಬಂಪರ್ ಬೆಂಡು. ಆಮೇಲೆ ಇದು ಟ್ರ್ಯಾಕ್ಟ್ರಲ್ಲಿ ನಮ್ಮ ಕಡೆ ಆಗಿದ್ದು. ಇದೊಂದು ಸ್ಕ್ರಾಚ್ ಮಾಡಿದ್ದು, ಇದೊಂದು ಟಿಪ್ಪರ್ ಉಜ್ಜಿದ್ದು ಶ್ರೀನಗರಲ್ಲಿ, ಅದನ್ನು ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೇ. ಗೊತ್ತಲ್ವಾ? ಅಣ್ಣ ತಂತಿ ಹೋಗ್ಯಾನಂಗೈತಲ್ವಾ? ಹಾಂ ತಂತಿ ನೋಡಿ ಫ್ರೆಂಡ್ಸ್, ಯಾವ ಥರ 1 ಇಂಚು ಒಳಿಕೆ ಹೋಯ್ತು ನೋಡಿ. ಇವ್ರ ಹತ್ರ ಟ್ಯೂಬ್ ಇಲ್ಲ ಅಂತೇಳಿ ಟ್ಯೂಬ್ ತರೋಕ್ಕೆ ಕುಣಿಗಲ್ ಹೋಗ್ತಾಯಿದ್ವಿ. MRF ಹೊಸದೇ ಹಾಕ್ಸ್ತಾನೆ ಅಂತೇಳಿ. ನೋಡೋಣ ಬನ್ನಿ, ಈಗ ಬೈಕಲ್ಲಿ ಹೋಗಿ ತಗೊಂಬರ್ಬೇಕು ಕುಣಿಗಲ್ಗೆ ಹೋಗಿ. ಯಾಕಂದರೆ ಇವ್ರ ಹತ್ರ ಹಳೆವು ಯಾವೂ ಇಲ್ಲ. ಹಳೆವು ಅಂದರೆ ಚೆನ್ನಾಗಿರಬೇಕು, ಯಾಕಂದರೆ ಸುಮ್ಮನೆ ಬಿಸಿಲಿಗೆಲ್ಲ ಇದಾಗೋತವೆ ಅಂತೇಳಿ. ಬನ್ನಿ ಎಲ್ಲಿ ತತ್ತೀವಿ ಅಂತೇಳಿ ತೋರಿಸ್ತೀನಿ. ಮನೆಯಲ್ಲಿ ಕುಣಿಗಲ್ MRF ಇರಲಿಲ್ಲ ಅಂತೇಳಿ ಅಪೋಲೋದಲ್ಲಿ ತೊಗೊಂಡು ರೈಟ್ ಬಂದು 1500 ರೂಪಾಯಿ. ಇವರು ಇವಾಗ ಗ್ರೀಸ್ತಾಣ ಅಂತ ಒಂದು ಒಳ್ಳೆ ಕಾಮಿಡಿ ಆಯಿತು. ಏನು ಅಂತ ಆಮೇಲೆ ಹೇಳ್ತೀನಿ. ಪಂಚರ್ ಅಂಗಡಿ ತೊಗೊಂಡ್ಮೇಲೆ ಹೇಳ್ತೀನಿ. ನಮ್ಮ ಬ್ರೋ ಅವ್ರದ್ದು ಸ್ವಲ್ಪ ಕಾಮಿಡಿ ಹೇಳ್ತೀನಿ ಆಮೇಲೆ ಏನು ಅಂತ. ಇವ್ರ ಟೈಮ್ ಬಂದರೆ 12 ಗಂಟೆ. ಇವಾಗ ನಾಷ್ಟ ತಗೊಂಬಂದು ನಾಷ್ಟ ತಂದಿದ್ದು 9 ಗಂಟೆ ನಾಷ್ಟ. ಈಗ ಹೋಗಿ ಟೈರ್ ತಗೊಂಬಂದು ಅಲ್ಲ ಟ್ಯೂಬು ಪೊಲೀಸವ್ರು ಅವರೇ ಇವರು. ಪೊಲೀಸವ್ರ ಮುಂದೆ ಫೋನ ಮಾತಾಡ್ಕೊಂಡೋಗಿ ಶಿಸ್ತಾಗಣ ಕೀ ಕೀ ಕೊಡ್ತಾ ಇದ್ದಾಳೆ ಅಣ್ಣ. ಹಾಂ ಫೈನ್ ಹಾಕೋರೆ ತೋರಿಸಿ ತಡೀರಿ. ಪಾಪ ಕುಣಿಗಲ್ ಪೊಲೀಸವ್ರು ತುಂಬ ಒಳ್ಳೆಯವರು. ಯಾಕಂದರೆ ಜಾಸ್ತಿ ಏನು ಮಾತಾಡಲಿಲ್ಲ, ಯಾಕಂದರೆ ನಮ್ಮನ್ನು ನೋಡಿರ್ತಾರೇನೋ ಆ ಕಾರಣಕ್ಕೋಸ್ಕರ ಕಮ್ಮಿ ಹಾಕೋರೆ. ಪಂಚರ್ ಅಂಗಡಿ ಅಂದಲ್ಲ ಅದಕ್ಕೆ. ಪಂಚರ್ ಅಂಗಡಿ ಅದಕ್ಕೆ. ಆಮೇಲೆ ನಾನು ಹೇಳಿದೆ ಒಳಗಡೆ ಹೋಗಿ ಕಾರ್ ತಪ್ಪಿದ್ದಿದ್ರೆ ನಾವು ಫೈನ್ ಕಟ್ತಾಯಿದ್ದೋ ಜಾಸ್ತಿನೇ. ತಪ್ಪಿರೋದು ನಮ್ಮಿಂದನೇ, ಅದಕ್ಕೆ ನಾವೇನು ಮಾತಾಡೋಕ್ಕೆ ಹೋಗಲಿಲ್ಲ ನೋಡಿ. ಸಾಕ್ಬಿಡಿ ಅದೇ. ನಿನ್ನ ಮೊಬೈಲ್ ನಂಬರ್ ಹಾಕಿಲ್ವಲ್ಲ ಅಣ್ಣ? ನೋಡಿ ಇದೊಂದು 100 ರೂಪಾಯಿ ಫೈನು. 200 ನಂದು ಇದೊಂದು 100 ರೂಪಾಯಿ ಫೈನು. 100 ರೂಪಾಯಿ ಹಾಕಿದವನು ನೋಡಿ, ಹೆಸರು ಸೈನ್ಗೆ ಹಾಕಿದ್ದೀವಿ. ಕುಣಿಗಲ್ ಪೊಲೀಸ್ ಜವರಣೆ ತುಂಬ ಒಳ್ಳೆಯವರು. ಫೈನಲಿ ಊಟ ಮಾಡಿದೆಲ್ಲ ಮುಗೀತು. ಈಗ ಸ್ವಲ್ಪ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಅಡುಗೆ ಸಾಮಾನೆಲ್ಲ ತೆಗ್ದಿಕ್ಕಿದ್ದೀನಿ ಇಲ್ಲೇ ಆಚೆನೆ ನೋಡಿ. ಆಮೇಲೆ ಇದು ಜಾಕು ಫುಲ್ ಎಲ್ಲ ಆಯಿಲ್ ಲೀಕೇಜ್ ಆಗೋಗೈತೆ. ಅವ್ರು ಹೆಂಗೆ ಫಿಟ್ ಮಾಡಿದ್ರೆ ಹೆಂಗೆ ಅಂತ ಗೊತ್ತಿಲ್ಲ ನಮ್ಮ ಟೈಪವರು. ಮತ್ತು ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ರೇಟಲ್ಲಿರೋ ಪಾತ್ರೆ ಎಲ್ಲ ಬೆಳಗಿಕ್ಕಿದ್ದೀನಿ. ಬೆಳಗ್ಬೇಕಿನ್ನ ಫಸ್ಟ್ ಹೋಗಿ ನೀರು ಹಿಡ್ಕೊಂಬರ್ಬೇಕು. ಟ್ಯೂಬ್ ನೋಡಿ, ಟ್ಯೂಬ್ ಕಟ್ ಮಾಡ್ತಾಯಿದ್ದಾರೆ. 1500 ಏನೋ 600 ತಾಂಡಿದ್ದು. ಇದು ಆಯಿಲ್ ಬಂದು ಜಾಕ್ ಹಾಕೋಣ ಅಂತೇಳಿ ತಂದಿರೋದು. ಒಂದು 100 ರೂಪಾಯಿ ಏನೋ ತಾಂಡ್ರು ಆಯಿಲ್ಗೆ. ನೋಡಿ ಫ್ರೆಂಡ್ಸ್, ಇದು ಹೊಸದು. ಅದು ಯಾರೋ ಹಾಳು ಮಾಡಿಬಿಟ್ರು ಅವರೇ ಎಲ್ಲ. 1500 ಇದು. ಇದನ್ನೆಲ್ಲ ಹಾಳು ಮಾಡಿಕ್ಕಿ ನೋಡಿ. ಒಳಗಡೆ ಪಿನ್ ಇಲ್ಲ, ಎಲ್ಲ ಕಿತ್ತಾಕಿ ನೋಡ್ಬೋದು. ಚಾರ್ಜಿಂಗೇ ಆಯ್ತಲ್ಲ ಗುರು. ಅದೇನು ಡ್ರೈವರ್ ಗುರು ದೇವ್ರನೇ ನೋಡಿ. ವಿಮಲ್ ಇದೆಲ್ಲ ವಿಮಲ್ ಹೋಗಿದ್ದಾರೆ. ಇವಾಗ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಂತ ಗಾಡಿ ಥರ ಓಡಿಸ್ಕೊಂಡ್ರೆ ಯಾರಿಗೂ ಏನೂ ಆಗಲ್ಲ ಗುರು. ನಮ್ಮ ಟೈಮ್ ಸರಿಯಲ್ಲ ಗುರು. ಏನೋ 1 ಟ್ರಿಪ್ 2 ಟ್ರಿಪ್ ನಂಬಿಕೆ ಕೊಟ್ಟರೆ ಈ ಥರ ಮಾಡ್ತಾರೆ. ಇವಾಗ ಮನೆ ತಗ ಬಂದೆ. ಫಸ್ಟು ಗಾಡಿ ತೊಳಸ್ಬೇಕು. ಗಾಡಿ ವಾಶ್ ಮಾಡಿದ್ಮೇಲೆ ಸಿಗೋಣ ಫ್ರೆಂಡ್ಸ್. ಮನೇಲಿ ಗಾಡಿ ತೊಳಸ್ಕೊಂಡು ಬಂದಮೇಲೆ ಶಿವಗಂಗೆ ಬಂದು ಗಾಡಿ ಪೂಜೆ ಮಾಡ್ಸೋಣ ಅಂತ ಬಂದು ನಾನು ಮತ್ತು ನಮ್ಮ ಪ್ರತಾಪಣ್ಣವರು ನಾನು ಇಲ್ಲೇ ಶಿವಗಂಗೆಲಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಯಾಕೋ ಈ ಟ್ರಿಪ್ಪು ಸಿಕ್ಕಾಬಟ್ಟೆ ಬೇಜಾರಾಗೋಯಿತು. ಎಲ್ಲ ವೀಡಿಯೋದಲ್ಲಿ ನೋಡಿ ತೋರಿಸಿದ್ದೀನಿ. ವೀಡಿಯೋ ಅಷ್ಟೊಂದು ಕ್ಲೀನಾಗಿ ಬಂದಿಲ್ಲ ಅಂದ್ಕೊಂಡಿದ್ದು, ಬೇಜಾರು ಮಾಡ್ಕೊಂಬಿಡಿ ಯಾರೂ. ನೆಕ್ಸ್ಟ್ ವೀಡಿಯೋಯಿಂದ ನೆಕ್ಸ್ಟ್ ಟ್ರಿಪ್ಪು ಹೊಸ ವೀಡಿಯೋ, ಹೊಸ ಲಾಗು, ಯಾವ ಕಡೆ ಏನು ಅಂತೇಳಿ
ನೋಡೋಣ. ಇಲ್ಲಿಗೆ ವಿಡಿಯೋ ಏನು ಮಾಡ್ತೀನಿ ಫ್ರೆಂಡ್ಸ್. ದೇವರು ಎಲ್ಲರೂ ಚೆನ್ನಾಗಿ ಕಾಪಾಡಲಿ, ಬೇಗ ಎಲ್ಲರದು ಲೋನ್ಗಳು ಕ್ಲಿಯರ್ ಆಗಲಿ ಅಂತ ದೇವ್ರ ಹತ್ರ ಬೇಳ್ಕೊಡಿ.